ಪದ್ಧತಿ ಪದ್ಧತಿ ಬಾರ ಜಲ್ದು. ಅಯ್ಯೋ ಯಾಕೆ ಕಾವೇರಿ ಹಂಗ ಅರಿಸ್ಕೊಂತ ಇದ್ಯಾ? ಬಾ ಜಲ್ದಿ ಹೋಗೋಣ ಪಾಪನ್ ಮಾಡ್ಕೊಂಬರಕ್ಕೆ. ನೀನ್ ಬರಲ್ವೇ? ನಾನು ಒಬ್ಳೆ ಹೋಗ್ತೀನಿ, ಬರ್ದಿದ್ರೆ ಬಿಡು. ಅಯ್ಯೋ ಬರ್ತೀನಿ ಇರು, ನಾನೇನ್ ಮಾಡೋಣ ಇಲ್ಲಿ? ಒಬ್ಳೇನೆ ಕುಕ್ಕೊಂಡು ನನಗೂ ಬೇಜಾರಾಗುತ್ತೆ ನೀನ್ ಇಲ್ದಿದ್ರೆ. ಪಾಪನ ಆಟ ಆಡ್ಸ್ಕೊಂಡು ಆಮೇಲೆ ಹಂಗೇನೆ ಗುಡಿಯಕ್ಕೆ ಹೋಗಿ ಬರೋಣ. ಸರಿ ಬಾ ಹೋಗೋಣ. ಪದು ಪದು ಅಕ್ಕ ಬಂದ್ಲು. ಈ ಅಕ್ಕ ಯಾವಾಗ ಬಂದೆ? ಈಗೇನ ಬಂದಿದ್ದೀನಿ ನೋಡಮ್ಮ. ಅಮ್ಮ ಐತೇನೆ ಮನೆ ಒಳಗೆ? ಐತೆ. ಏನಮ್ಮ ಕಿತ್ತೂರು ಒಳಗೆ ನಾವು ಪಾಪ ನೋಡ್ಕೊ ಬರೋಣ ಅಂತ ಹೋಗ್ತಾ ಇದ್ವಿ ನಾನು ಕಾವೇರಿನು. ನಿನಗೆ ಗೊತ್ತೇ ಅಕ್ಕ ಪಾಪ ಹುಟ್ಟಿರೋದು? ಗೊತ್ತೇಳಮ್ಮ, ಗೊತ್ತೈತಿ. ಮಲ್ಲಿಗೆ ಗಂಡು ಹುಡುಗ ಆಗೈತಿ ಅಂತಾನ. ನೇತ್ರತೆ ನಾವು ಅಲ್ಲಿ ಪಾಪನ್ ನೋಡಕ್ ಹೋಗ್ತಾ ಇದೀವಿ. ನಾನು ಪದ್ಧತಿನ ನೀನು ಬತ್ತಿ ಅಲ್ಲಿಗೆ ನಮ್ಮ ಜೊತೆಗೆ? ನಾನು ಮೊದ್ಲು ನಮ್ಮ ಅಮ್ಮನ ಮಾತಾಡ್ಸ್ಬೇಕು, ಆಮೇಲೆ ನೋಡೋಣ. ಬರೋದಾದ್ರೆ ಬರ್ತೀನಿ, ನೀವು ಹೋಗ್ರಿ ಹೋಗಂಗಿದ್ರಿ. ನಾನು ಆಮೇಲೆ ಬರಂಗಿದ್ರೆ ಬರ್ತೀನಿ, ಇಲ್ದಿದ್ರೆ ಇಲ್ಲ ಅಷ್ಟೇನೆ. ಸರಿ ಬಿಡು, ನಾವು ಹೋಗಿರ್ತೀವಿ, ನೀನು ಆಮೇಲೆ ಬಾ ಅಕ್ಕ. ನಡಿಯ ಕಾವೇರಿ, ನಾವು ಹೋಗೋಣ. ಅಮ್ಮ ಐತಿ ಒಳಗೆ ಹೋಗು. ಅಮ್ಮ ಅಮ್ಮ ನೇತ್ರಮ್ಮ ಈಗ ಬಂದೇನಮ್ಮ. ಚೆನ್ನಾಗಿದೀಯಾ? ಹುಡುಗರನ್ನ ಕರ್ಕ ಬರಲಿಲ್ವೇ? ಚೆನ್ನಾಗಿದ್ರ ಅವರು? ಅಮ್ಮ ಅವ್ರೇನೋ ಚೆನ್ನಾಗಿದ್ದಾರೆ ಬಿಡು, ಆಟ ಆಡ್ಕೊಂಡಿರ್ತಾರೆ ಅವ್ರ ತಾತನ ಜೊತೆಗೆ. ಚೆನ್ನಾಗಿದ್ದಾರೆ. ನೀನ್ ಚೆನ್ನಾಗಿದ್ಯಾ? ಅಪ್ಪ ಚೆನ್ನಾಗೈತಾ? ಚೆನ್ನಾಗಿದ್ದಾರಮ್ಮ. ಬಾ ಕುಕ್ಕ ಬಾ. ಏನಮ್ಮ ಕೈಯಾಗ ದುಡ್ಡು ಇಟ್ಕೊಂಡಿದ್ಯಾ? ಯಾರಿಗೆ ಯಾರಿಗೆ ಕೊಡಕ್ ತಂದಿದ್ಯಾ? ಏನ್ ಯಾರಿಗಾನ ಕೂಲಿಗಿಲಿ ದುಡ್ಡು ಕೊಡ್ಬೇಕಾ ಹೆಂಗೆ? ಯಾರಿಗೂ ಇಲ್ಲಮ್ಮ, ಅದೇ ನಿಮ್ಮ ಅತ್ತಿಗೆಗೆ ಗಂಡು ಹುಡುಗ ಆಗೈತಲ್ವಾ, ಅದಕ್ಕೇನೆ ಅವಳಿಗೆ ಕೊಟ್ಟು ಬರೋಣ ಅಂತಾನ. ಯಾತನ ಹುಡುಗಗೆ ಬೇಕು ಅಂದ್ರೆ ಪೌಡ್ರು ಬಟ್ಟೆ ಯಾತನ ಬೇಕು ಅಂದ್ರೆ ತಕೊಂಬ್ಲಿ, ಅವಳು ಯಾತನ ಬೇಕು ಅಂದ್ರೆ ತಕೊಂಬ್ಲಿ ಅಂತಾನ. 1,000 ಐತೆ ದುಡ್ಡು, ಕೊಟ್ಟು ಬರೋಣ ಅಂತಾನ ಹೋಗ್ತಿದ್ದೆ. ನಿನಗೆ ಗೊತ್ತೇ, ನಿನ್ಗೆ ಹೇಳ್ಕೊಳ್ಸೋದೇ ಮರ್ತೆ. ಮಲ್ಲಿಗೆ ಗಂಡು ಹುಡುಗ ಆಗೈತ್ ಕಣಮ್ಮ. ಗೊತ್ತಾಯ್ತು ಬಿಡು. ಆ ಸೀತಾ ಬಂದಿದ್ಲು ಊರಿಗೆ, ಹೇಳಿದ್ಲು. ಮೊನ್ನೆ ದಿವಸ ಏನೋ ಬಂದಿದ್ಲು. ಹೌದೇನು? ಗೊತ್ತಾಯ್ತಾ? ಅದಕ್ಕೆ ನೋಡ್ಕೊಂಡು ಹೋಗ್ಕಂತ ಬಂದ. ಅದಕ್ಕೇನು ಬರಲಿಲ್ಲ ನಾನು. ನಾನ್ಯಾಕೆ ಅವಳು ನೋಡಕ್ ಬರ್ಲಿ? ನಿಮ್ಮನ್ನು ಅಪ್ಪ ಇನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಕುತ್ಕೊಳ್ಳಮ್ಮ ಕುತ್ಕ. ಅಯ್ಯೋ ಬರೋದೇ ಉಂಟಂತೆ, ಬಾ ಹೋಗಿ ನಿನ್ನ ಅಳಿಯನ್ನ ನೋಡ್ಕೊಂಬರಿವಂತೆ. ಯಾವ ಅಳಿಯ? ಯಾವ ಅಳಿಯ ಅಂದ್ರೆ ನಿಮ್ಮ ಅಣ್ಣನ ಮಗ. ನಿನಗೆ ಅಳಿಯ ತಾನೆ, ನೀನು ಅತ್ತೆ ಆಗ್ಬೇಕು ತಾನೆ. ಅಯ್ಯೋ ಅಷ್ಟು ಗೊತ್ತಾಗಲ್ವೇ ನಿನ್ನ ಹತ್ರಮ್ಮ ನಿನ್ಗೆ? ಆ ಪೊದ್ದು ಅಂತದ್ದು ಹೇಳ್ತೈತೆ ನೀನೊಬ್ಳು. ಅಯ್ಯೋ ಅಮ್ಮ ಯಾಕೆ ಹಿಂಗ ಆಡ್ತಾ ಇದ್ಯಾ ನೀನು? ಅಣ್ಣಗೆ ಗಂಡು ಮಗು ಆಗಿದೆ ಅಂತೇಳಿ ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ಯಾ? ಯಾಕೆಲ್ಲ ದುಡ್ಡು ಬೇರೆ ತಗೊಂಡೋಗಿ ಕೊಡ್ತಾ ಇದ್ಯಾ? ನಾನು ಕೇಳ್ಪಟ್ಟೆ, ಏನೋ ಅವ್ರ ಮನೆಗೇನೋ ಹಾಲ್ಗಿಲ್ ಕಳಿಸ್ತೀಯಂತೆ, ಅಥವಾ ಏನೇನ್ ಬೇಕು ಅದನ್ನೆಲ್ಲನ ಕೊಡ್ಸು ಅಂತ ಅಣ್ಣಗೆ ಬೇರೆ ಹೇಳಿದ್ಯಂತೆ. ಏನಾಗಿದೆ ನಿನ್ಗೆ? ಅಲ್ಲ ಆ ಮಲ್ಲಿ ನಿನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾಳೆ. ಅದು ಅಲ್ದೇನೆ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ಅಣ್ಣ ಮದುವೆ ಆಗಿದ್ದಾನೆ ಅಂತದ್ರಲ್ಲಿ ಈಗ ಅವಳಿಗೆ ಗಂಡು ಹುಡುಗ ಆಗೈತೆ ಅಂತೇಳಿ ಇಷ್ಟೊಂದು ಸಂಭ್ರಮ ಪಡ್ತಾ ಇದೆಯಲ್ಲ, ನಿನಗೆ ಏನ್ ಹೇಳ್ಬೇಕು ಹೇಳು? ಏನು ಅನ್ಸಲ್ವೇನಮ್ಮ ನಿನ್ಗೆ? ಅಯ್ಯೋ ಅದೆಲ್ಲ ಹಳೆ ಕತೆ, ಅದನ್ನೆಲ್ಲನ ಇಕ್ಕೇನು ಜೀವನ ಮಾಡಕ್ಕಾಗುತ್ತಾ? ಆಗಿರೋದು ಆಗೋಯ್ತು, ಬಿಟ್ಟಾಗ್ಬೇಕು ಅಷ್ಟೇನೆ. ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಅವನು ಏನೋ ಬೇಕು ಅಂತ ಮದುವೆ ಆಗ್ಲಿಲ್ಲ. ಮದುವೆ ಆದ್ಮೇಲೆ ಹೆಂಗೋ ಇಬ್ರು ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಅವ್ರನ್ನಂತೂ ಬೇರೆ ಮಾಡಕ್ಕಾಗಲ್ಲ. ಇನ್ನ ಹೆಣ್ಣು ಹುಡುಗಿ ಆಯ್ತು, ನನಗೇನು ಇಷ್ಟ ಆಗಲಿಲ್ಲ, ಎರಡನೇದಾದ್ರೂ ಗಂಡ ಆದ್ರೂ ಆಗಿದ್ರೆ ಸಾಕು ಅಂತ ಕಾಯ್ತಿದ್ದೆ. ಆಯ್ತು, ಈಗ ಅದಕ್ಕೇನೆ ಬಿಡು, ನಮ್ಮ ಮನೆಗೆ ಒಬ್ಬ ವಾರಸ್ತಾರ ಹುಡ್ತಾ ಅಂತ ನನಗೂ ಖುಷಿ ಆಗಿರೋದು. ನನಗೇನೇನು ಅವಳ ಮೇಲಿನ ಪ್ರೀತಿಗಲ್ಲ, ಆ ಹುಡುಗನ ಮೇಲಿಂದ. ನನ್ನ ಮೊಮ್ಮಗ ಹುಟ್ಟಿದಾನೆ ಅಂತಾನ. ಅಮ್ಮ ಅಣ್ಣನ ನೀನು ಎಷ್ಟು ಪ್ರೀತಿಯಿಂದ ಸಾಕ್ದೆ, ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ. ಅವನು ಮದ್ವೆ ಆಗೋದಕ್ಕೂ ಮುಂಚೆಲೆ ನಮ್ಮನ್ನು ಅಷ್ಟು ಚೆನ್ನಾಗಿ ಮಾಡ್ಕೊಂತಿರ್ಲಿಲ್ಲ. ಅವ್ನು ಗಂಡು ಹುಡುಗ ಅಂತ ಹೇಳಿ ಅವ್ನು ಕೇಳಿದ್ದೆಲ್ಲ ಕೊಡಿಸ್ತಿದ್ದೆ, ಎಷ್ಟು ಬೇಕಷ್ಟು ದುಡ್ಡು ಖರ್ಚು ಮಾಡಕ್ ಕೊಡ್ತಿದ್ದೆ, ಮಜವಾಗಿರ್ತಿದ್ದ ಅಣ್ಣಯ್ಯ. ನಮ್ಗೆ ಅಷ್ಟೊಂದು ಹೊರಗೂ ಕಳಿಸ್ತಾ ಇರಲಿಲ್ಲ, ದುಡ್ಡನ್ನು ಕೊಡ್ತಾ ಇರ್ಲಿಲ್ಲ, ಹೆಣ್ಮಕ್ಳು ಅಂತಾನೆ. ಆದ್ರೆ ನಿನ್ನ ಇವತ್ತು ಚೆನ್ನಾಗಿ ನೋಡ್ಕೊಂತಾ ಇರೋದಾಗ್ಲಿ, ನಿನ್ನ ಆರೋಗ್ಯ ವಿಚಾರಿಸ್ಕೊಂತ ಇರೋದಾಗ್ಲಿ ನಾನೇ ಹೊರ್ತು ಅಣ್ಣ ಎಲ್ಲ. ಅದನ್ನ ಮರಿಬೇಡ ನೀನು. ಅಲ್ಲ ಅದೆಲ್ಲ ನೆನ್ಪೈತೆ ಕಣೆ ನೇತ್ರ. ಆದ್ರೂ ಮನೆಗೊಬ್ಬ ವಾರಸದಾರ ಹುಡ್ದ ಅಂದ್ರೆ ಎಂತರ್ಗಾದ್ರೂ ಖುಷಿ ಆಗುತ್ತೆ ತಾನೆ. ಹೆಣ್ಮಕ್ಳೇನು ಇವತ್ತು ಮದ್ವೆ ಮಾಡ್ಕೊಡ್ತೀವಿ, ಗಂಡನ ಮನೆಗೆ ಹೋಗ್ತಾರೆ, ನಮ್ಮ ಮನೆ ಹೆಸರು ಹೇಳ್ತಾರೆ, ಅವ್ರ ಮನೆ ಹೆಸರು ಹೇಳ್ತಾರೆ. ಹಂಗಾಗಿ ಮನೆಗೊಬ್ಬ ಗಂಡ್ ಮಗು ಇರ್ಬೇಕು ಅಂತ ಹೇಳೋದು. ಬಿಡು, ಈಗ ನಮ್ಮ ರಾಜನು ಒಬ್ನೇ, ಅವನ್ಗೂ ಒಬ್ನೇ ಮಗ ಅಲ್ಲ ಏನು, ನಮ್ಗೆ ಮಸ್ತಾಗ ಆಸ್ತಿ ಐತೆ, ಚೆನ್ನಾಗಿರ್ಲಿ ಬಿಡು. ಅದಕ್ಕೆ ಹುಟ್ಟಿದಂಗೆನೆ ಚೆನ್ನಾಗಿ ನೋಡ್ಕೊಂಬ್ಲಿ ಅಂತ ಅವ್ರ ಮನೆಗೆ ಬೇರೆ ಬರ್ತಾನ. ಅವ್ರ ಮನೆಗೆ ಯಾತು ಇಲ್ಲ, ಕೂಲಿ ಮಾಡ್ಬೇಕು, ಕೂಲಿ ಮಾಡಿ ಎಷ್ಟು ಅಂತ ನೋಡ್ಕೊಂತಾರೆ. ಅದಕ್ಕೇನೆ ಹಂಗೂ ನಾನು ಇಲ್ಲೇ ಇರ್ಲಿ ಬಿಡು ಅಂತಂದೆ. ಅವಳೇನೋ ತವ್ರ ಮನೆಗೆ ಹೋಗ್ಬೇಕು ಅಂತ ಆಸೆ ಪಟ್ಲ ಮಲ್ಲಿ. ಬಿಡು ಹೋದ್ರೆ ಹೋಗ್ತಾಳೆ ಅಂತ ನಾ ಸುಮ್ಮನಾದೆ ನಾನು. ಇವನ್ 3 ತಿಂಗಳಿಗೆ ಕರ್ಕ ಬಂದ್ಬಿಡ್ತೀವಿ. ಗಂಡ್ ಮಗು ಅಂತೇಳಿ ಅಷ್ಟೆಲ್ಲ ಬೆಳೆಸ್ತೆ ನೀನು. ಇವತ್ತು ಅವನು ನಿನ್ ಮಾತು ಕೇಳ್ತಾನ ಹೇಳು ಅಣ್ಣಯ್ಯ? ನಿನ್ ಮಾತು ಕೇಳ್ತಾನ? ಏನಾದ್ರೂ ಹೇಳಿದ್ರೆ
ಹೇಳು ಹಾ ಏನಾದ್ರೂ ಆ ದೇವಮ್ಮನ ಮನೆಗೆ ಹೋಗ್ಬೇಡ, ಅವ್ರನ್ನ ಮಾತಾಡ್ಸ್ಬೇಡ ಅಂತನ ನೀನ್ ಹೇಳ್ತೀಯ. ಆ ದೇವಮ್ಮನ್ ಕಂಡ್ರೆ ನಮಗೆ ಆಗಲ್ಲ ಅಂತನ. ಏನಾದ್ರೂ ಆ ಮಲ್ಲಿ ಆಗ್ಲಿ ನಮ್ಮ ಅಣ್ಣಯ್ಯ ಆಗ್ಲಿ ಮಾತಾಡ್ಸದ್ ಬಿಟ್ಟಿದಾರ ಹೇಳು ಹಾ? ಅಯ್ಯೋ ಇಲ್ಲ ಕಣೆ ನೇತ್ರ, ಮಾತಾಡ್ಸೋದು ಬಿಟ್ಟಿಲ್ಲ, ಏನೂ ಇಲ್ಲ. ಮತ್ತೆ ಈಗ ನಾನೇನಾದ್ರೂ ದೇವಮ್ಮನ್ ಮಾತಾಡ್ತೀನ? ನೀನ್ ಯಾರನ್ನ ಮಾತಾಡ್ಸಲ್ವೋ, ನಿನಗೆ ಯಾರು ಆಗಲ್ವೋ ಅವರು ನನಗೂ ಆಗಲ್ಲ ಅಂತ ನಾನು ಲಕ್ಷ್ಮೀನಾಗ್ಲಿ ಆ ಗುಂಡಜ್ಜಿ ಭಾಗ್ಯಮ್ಮರ್ನ ಅಂತಾರ ಅಂಥವ್ರನ್ನಾಗ್ಲಿ ಯಾರನ್ನಾರು ಮಾತಾಡ್ತೀನ? ಅಣ್ಣಯ್ಯ ಮಲ್ಲಿ ಅವ್ರನ್ನೆಲ್ಲಾರು ಮಾತಾಡ್ಸ್ಕೊತಾರೆ, ಅವ್ರೆಲ್ಲಾರ ತಗೋ ಚೆನ್ನಾಗಿದ್ದಾರೆ. ಹೌದು, ನೀನ್ ಹೇಳೋದು ನಿಜಾನೇ. ಈಗ ಹೇಳು, ಗಂಡು ಹುಡುಗಾಗಿ ಅವ್ನು ನಿನ್ನ ಮಾತು ಕೇಳ್ತಾ ಇದ್ದಾನೋ ಅಣ್ಣಯ್ಯ, ಅಥವಾ ನಾನು ನಿನ್ನ ಮಾತಿನಂತೆ ನಡ್ಕೊಂತ ಇದ್ದೀನೋ ಹೇಳು. ನಿನಗೆ ಬೇಜಾರಾಗ್ದಂಗೆ ನಾನು ನಡ್ಕೊಂತ ಇದ್ದೀನೋ ಅವ್ನು ನಡ್ಕೊಂತ ಇದ್ದಾನೋ? ಅಲ್ಲ, ಹಂಗೆ ನೋಡಿದ್ರೆ ನೀನೇ ನನ್ನ ಮಾತು ಕೇಳ್ತಾ ಇರೋದು. ರಾಜ ಯಾವತ್ತು ಮದುವೆ ಆದ್ಮೇಲಿಂದನ ನನ್ನ ಮಾತು ಕೇಳಿಲ್ಲ, ತುಂಬಾ ಬದಲಾಗಿದ್ದಾನೆ. ಮದುವೆಗೂ ಮುಂಚೆಲೆ ನಾನು ಹಾಕಿದ್ದೇರೆ ದಾಟ್ತಾ ಇರಲಿಲ್ಲ, ನಾನು ಅವನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ, ಕೇಳ್ದಂಗೆಲ್ಲ ದುಡ್ಡು ಕೊಡ್ತಿದ್ದೆ, ಯಾವ ಕೆಲಸಕ್ಕೂ ಇಕ್ತಾ ಇರಲಿಲ್ಲ. ಮದುವೆ ಆದ್ಮೇಲೆ ಎಲ್ಲ ಬದಲಾಗಿದೆ. ಹೌದು ತಾನೆ? ಹಂಗಿದ್ಮೇಲೆ ನಿನಗೇನು ಈಗ ರಾಜನ ಅಣ್ಣನ ಮಗನ ಬೆಳೆಸ್ತೀಯ. ಈಗ ಅಣ್ಣನ ಅದೇ ತರ ಬೆಳೆಸಿದ್ದೆ ತಾನೆ ಚಿಕ್ಕ ವಯಸ್ಸಿಂದ. ಮದ್ವೆ ಆಗೋವರೆಗೂ ಅವನ್ನೇ ರಾಜ 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 ಅಂತ ಹೇಳಿ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತಿದ್ದೆ. ನನ್ನ ಅಷ್ಟು ಇಷ್ಟಪಡ್ತಾ ಇರ್ಲಿಲ್ಲ, ಇಷ್ಟಪಡ್ತಿದ್ದೆ ಆದ್ರೂ ಹೆಣ್ಮಗಳು ಅಂತಾನ ನನಗೇನು ಅಷ್ಟು ಕೇಳ್ದಂಗೆ ದುಡ್ಡು ಕೊಡ್ತಿರ್ಲಿಲ್ಲ, ಎಲ್ಲ ಕಳಿಸ್ತಾ ಇರ್ಲಿಲ್ಲ, ಅದು ಇದು ಅಂತಾನ ಹೇಳ್ತಿದ್ದೆ. ಅದು ನನ್ನ ಚೆನ್ನಾಗೇ ನೋಡ್ಕೊಂಡಿದ್ಯಾ ಬಿಡು, ನನ್ನೇನು ಯಾವ ಕೆಲಸಕ್ಕೂ ಇಟ್ಟಿಲ್ಲ. ಆದ್ರೂ ಅಣ್ಣನ ಪ್ರೀತಿ ಮಾಡಿದಷ್ಟು ನನ್ನ ಪ್ರೀತಿ ಮಾಡ್ತಾ ಇರ್ಲಿಲ್ಲ. ಆದ್ರೆ ಏನಾಯ್ತು ಕೊನೆಗೆ? ಮದ್ವೆ ಆದ್ಮೇಲೆ ಅವನ್ ಬದಲಾದ್ನ ಹೇಳು? ಬದಲಾದ ತಾನೆ? ಹೌದು, ತುಂಬಾ ಬದಲಾದ. ನಾನು ಹೇಳೋ ಮಾತು ಕೇಳಲ್ಲ ಈಗ ಅವನು. ಅವನದೇ ಒಂದು ಸ್ವಂತ ನಿರ್ಧಾರ, ಅದು ಇದು ಅಂತ ಮಾಡ್ತಾನೆ. ಈಗ ಏನು ಮಾಡೋಕ್ಕಾಗುತ್ತೆ? ದೊಡ್ಡನಾದ ಅಲ್ವಾ ಅವನ್ನ ನಾನು ಸಣ್ಣ ಹುಡುಗನ ಥರನೇ ಕಟ್ಟಾಕಕ್ಕಾಗಲ್ವಲ್ಲ. ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಾರನೇ ನೀನು ಹೋಗ್ಬೇಕು, ಹೇಳಿದ್ದಕ್ಕೆ ಹೋಗ್ಬೇಕು, ಅವ್ರನ್ನ ಮಾತಾಡ್ಸ್ಬಾರ್ದು ಇವ್ರನ್ನ ಮಾತಾಡ್ಸ್ಬಾರ್ದು ಅಂತಂದರೆ ಸುಮ್ಮನೆ ಜಗಳಗಳಾಗ್ತವೆ. ಅವನಿಗೂ ಬುದ್ಧಿ ಐತೆ ಬಿಡು ಅಂತ ಸುಮ್ಮನೆ ಆಗ್ತೀನಿ. ಆಮೇಲೆ ನಮ್ಮನ್ನೇ ಬಿಟ್ಟು ಬೇರೆ ಹೋದ್ರೆ ಏನು ಮಾಡ್ತೀನಿ ಅಂತೀನಿ ಕರ್ಕೊಂಡು. ಹಂಗಾಗಿ ನಾನು ಸುಮ್ಮನೆ ಅದೇ. ಈಗ ಅದಕ್ಕೆ ಏನಾಯ್ತಮ್ಮ? ಈಗ ಅಲ್ಲೇ ಇರೋದು ಪಾಯಿಂಟ್. ಈಗ ಅಣ್ಣನ ಅಷ್ಟೆಲ್ಲ ಪ್ರೀತಿಯಿಂದ ಸಾಕಿದ್ಕೆ ಇವತ್ತು ನಿನಗೆ ಕೂಡ ಮರ್ಯಾದೆ ಅಷ್ಟಕ್ಕಷ್ಟೇ ಐತಿ. ಅಮ್ಮಯ್ಯ ಅಂತ ಏನೇ ಅವನೇನ್ ತಲೆ ಮೇಲೆ ಕೊತ್ಕೊಂಡು ನಿನ್ನ ಮೆರೆಸ್ತಾ ಇಲ್ಲ. ನೀನೇ ಮಹಾರಾಣಿ, ನಿನ್ ಬಿಟ್ರೆ ಯಾರು ಇಲ್ಲ ಅಂತಾನ. ಅವನ್ಗೇನ್ ಬೇಜಾನ ಇದ್ದಾರೆ. ಎಲ್ಲರ ಮಂತಕ್ಕೆ ಹೋಗ್ತಾನೆ, ಎಲ್ಲರ ತಗು ಚೆನ್ನಾಗಿದ್ದಾನೆ. ಆ ದೇವಮ್ಮನ್ ತಗು, ಆ ಲಕ್ಷ್ಮಕ್ಕನ್ ತಗು, ಎಲ್ಲರ ತಗು ಚೆನ್ನಾಗೇ ಇದ್ದಾನೆ. ಆದ್ರೆ ಎಲ್ಲರಿಗೂ ವಿರೋಧ ಕಟ್ಕೊಂಡಿರೋದು ನೀನೇನೆ. ಆದ್ರೆ ನಾನ್ ಹಂಗಲ್ಲ, ಇದೇ ತರನೇ. ನೀನ್ ಇವಾಗ ನಿನ್ ಮೊಮ್ಮಗ ಅಂತ ಹೇಳಿ ತಲೆ ಮೇಲೆ ಕೊತ್ಕೊಂಡು ಮೆರ್ಸು, ಚೆನ್ನಾಗಿ ಬೆಳೆಸು, ದುಡ್ಡು ಗಿಡ್ ಕೊಟ್ಟು ಆಮೇಲೆ ಅವನು ಒಂದಲ್ಲ ಒಂದ್ ದಿವಸ ನೀನ್ ಬಿಟ್ಟು ಹೋಗ್ತಾನೆ. ನೀನೇ ನಮ್ಮ ಅಜ್ಜಿ ಅಲ್ಲ, ನೀನೇ ನನಗೆ ಹೇಳ್ಬೇಕಾಗಿಲ್ಲ, ನೀನೇನ್ ಸಾಕಿಲ್ಲ, ನಮ್ಮ ಅಪ್ಪ ಅಮ್ಮ ಸಾಕಿಯವ್ರೆ, ನಮ್ಮ ಅಜ್ಜಿ ಆ ಅಜ್ಜಿ ಸಾಕೈತಿ ಅಂತಾನ ಅವನು ನಿನ್ನ ಮಾತೇನು ಕೇಳಲ್ಲ. ನೀನೇ ಇಷ್ಟೆಲ್ಲನ ಆಸೆ ಇಕ್ಕಮಕ್ ಹೋಗ್ಬೇಡ. ಒಂದು ಇತಿಮಿತಿಯಾಗಿರು, ಅವರೆಲ್ಲ ನೋಡ್ಕೊಂತಾರೆ. ಕರ್ಕೊಂಡು ಹೋಗ್ಯವ್ರೆ ಅಂದ್ಮೇಲೆ ಮಗಳು ಮೊಮ್ಮಗೂ ಏನ್ ಬೇಕು ಅದನ್ನೆಲ್ಲನ ಕೊಡ್ಸೋ ಜವಾಬ್ದಾರಿ ತವ್ರ ಮನೆದು. ನೀನು ಐತಿ ಅಂತ ಹೇಳಿ ಕೊಡಕ್ ಹೋಗ್ಬೇಡ ಉಬ್ಕೊಂಡು. ಜಾಸ್ತಿ ಉಬ್ಬಕ್ ಹೋಗ್ಬೇಡ, ಗಂಡು ಮಗು ಅಂತಾನ. ಹಿಂಗೆ ಆಗದು. ಅಣ್ಣನ ವಿಷಯದಾಗ ಆದಂಗೆನೆ ನಿನ್ ಮೊಮ್ಮಗನ ವಿಷಯದಾಗೂ ಆಗತ್ತೆ. ನೀನ್ ಜಾಸ್ತಿನ ಇದ್ ಮಾಡಕ್ ಹೋಗ್ಬೇಡ, ತಲೆ ಮೇಲೆ ಕೊತ್ಕೊಂಡು ಮೆರ್ಸಕ್ ಹೋಗ್ಬೇಡ. ಏನಮ್ಮ ಸುಮ್ಮನೆ ನಿಂತ್ಕೊಂಡಲ್ಲ? ನಾನು ಹೇಳಿದ್ದೆಲ್ಲನ ಸತ್ಯ ತಾನೆ? ನಾನೇನಾದ್ರೂ ಸುಳ್ಳು ಹೇಳ್ತಾ ಇದ್ದೀನ? ಹೇಳು. ಇಲ್ಲ ಕಣೆ ನೇತ್ರ, ನೀನು ಹೇಳಿದ್ದೆಲ್ಲ ಅಷ್ಟು ಸತ್ಯನೇ. ರಾಜನ ನಾನು ರಾಜ ಮಹಾರಾಜನ್ ಥರನೇ, ರಾಜ್ಕುಮಾರನ್ ಥರನೇ ನೋಡ್ಕೊಂಡಿದ್ದೆ. ನೀನು ಹೇಳಿದ್ದು ಸರಿನೇ. ಆದರೆ ಇವಾಗ ಅವ್ನು ನನ್ನ ಮಾತು ಕೇಳಲ್ಲ ಅನ್ನೋದನ್ನು ಅದು ನಿಜಾನೇ. ಮತ್ತೆ ಹಂಗಾಗ್ಬಾರ್ದು ಅಂದ್ರೆ ನೀನು ಈಗಲೇನೆ ಮೊಮ್ಮಗ ಅಂತೇಳಿ ತಲೆ ಮೇಲೆ ಕೊತ್ಕೊಂಡು ಮೆರ್ಸದ ಬಿಡು. ಹೆಂಗ್ ಬೆಳ್ಕೋಬೇಕೋ ಹಂಗೆ ಬೆಳ್ಕೊಂಬ್ಲಿ. ಆದ್ರೂ ಏನೋ ಒಂಥರ ಗಂಡು ಹುಡುಗ ಅಲ್ವಾ, ವಾರಸದಾರ. ನಾವು ಸಾವುಕಾರ ಮನೆಯವರು ಚೆನ್ನಾಗಿ ನೋಡ್ಕೊಂಬನಲ್ವೇ, ಅವ್ರ ಮನೆಗಂತೂ ಯಾತೂ ಇಲ್ಲ ಅಂತ ಅನ್ಸುತ್ತೆ. ಹಂಗಾಗಿ ದುಡ್ಡು ಗಿಟ್ಟು ಕೊಡ್ತಿದ್ದೆ ಅಷ್ಟೇನೆ. ಆಯ್ತು ಬಿಡು, ನಾನು ಇನ್ಮೇಲೆ ಹಂಗೆಲ್ಲ ಏನು ತಲೆ ಮೇಲೆ ಕೊತ್ಕೊಂಡು ಮೆರ್ಸಕ್ ಹೋಗಲ್ಲ. ನನಗೂ ಈಗ ಅರ್ಥ ಆಯ್ತು. ಅದಕ್ಕೆ ಮತ್ತೆ ಯೋಚನೆ ಮಾಡಬೇಕು ಅಂತಾನ. ಯಾವುದನ್ನು ಅತಿಯಾಗಿ ಅದೇನೋ ಹೇಳ್ತಾರಲ್ಲ, ಅತಿಯಾದ ಅಮೃತನ ವಿಷ ಅಂತಾನ, ಹಂಗೆ. ಗುಲಾಬಿ ಎಲ್ಲಿಗೋಗಿದ್ದೆ? ಮೋರೆ ಇಲ್ಲೇ ಹೋಗಿದ್ದೆ, ಹಂಗೇನೆ ಮಲ್ಲಿನೂ ಪಾಪನು ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಚೆನ್ನಾಗಿದ್ದಾರೆ, ಮನೆ ಕಂಡಿದ್ದ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬಂದೆ. ಚಿಕ್ಕಮ್ಮರು ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣೆ ಗುಲಾಬಿ, ನೀನ್ ಚೆನ್ನಾಗಿದೀಯಾ? ಏನ್ ಸಮಾಚಾರ? ಏನಿಲ್ಲ ಚಿಕ್ಕಮ್ಮರು ಹೇಳ್ಬೇಕು. ಮತ್ತೆ ಕೃಷ್ಣ ಸುಭದ್ರ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಅಂದಂಗೆ ನೀವೇನು ಮನೆ ಕಟ್ತೀವಿ ಅಂತ ಹೇಳ್ತಾ ಇದ್ರಿ, ಎಲ್ಲಿಗಾನ ಬಂತು? ಉಪ್ಪಿನಕಾಯಿ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಿದ್ಯಾ?
ಹೂ ಕಣೆ ಗುಲಾಬಿ ತುಂಬಾ ಚೆನ್ನಾಗ್ ಆಗ್ತಿದೆ, ಒಳ್ಳೆ ದುಡ್ಡು. ಈಗ ಮನೇನು ಅಷ್ಟೇನೆ ಪಾಯ ಹಾಕ್ಬಿಟ್ಟಿದೀವಿ. ಈಗ ಒಂದಿಷ್ಟು ದುಡ್ಡು ನೋಡ್ಕೊಂಡು ಮನೆ ಕಟ್ಟಕ್ ಇಟ್ಕೋಬೇಕು. ಸದ್ಯಕ್ ಬೇಡ ಅಂತ ಸುಮ್ನಾಗಿದೀವಿ. ನಾ ಸ್ವಲ್ಪ ದಿನ ಹೋದ್ರೆ ಮನೇನು ಇಟ್ಕೋಬೇಕು. ಹೆಂಗ ಉಪ್ಪಿನಕಾಯಿನಾಗೆ ಚೆನ್ನಾಗಿ ದುಡಿತಾ ಇದೀನಿ ನಾನು. ಹೌದೇನೆ ನೇತ್ರಮ್ಮ, ಹಂಗಾರೆ ನೀನು ಮನೆ ಪಾಯ ಹಾಕ್ಬಿಟ್ಟಿದ್ಯಾ ಅಲ್ಲೇನೆ? ನಾನಿನ್ನು ಪಾಯ ಹಾಕಿಲ್ವೇನೋ ಅಂತ ಅನ್ಕೊಂಡಿದ್ದೆ. ನಮ್ಮ ಪಾಯ ಹಾಕ್ಬಿಟ್ಟಿದೀವಿ, ಉಪ್ಪಿನಕಾಯಿ ಇದ್ರಾಗೇನೆ ಚೆನ್ನಾಗಿ ದುಡಿತಾ ಇದೀವಿ, ಆರ್ಡರ್ನು ಚೆನ್ನಾಗಿ ಸಿಗ್ತಾ ಐತೆ. ಹೌದೇನು, ಹೆಂಗ ಒಳ್ಳೇದಾಗ್ಲಿ ಬಿಡು. ಹೋಗಿ ಗುಲಾಬಿ, ಇವಳಿಗೆ ಊಟಕ್ಕೆ ಬರಕ್ ಹೋಗಿ ನೇತ್ರಮ್ಮಗೆ. ಸರಿ ಅಮ್ಮವ್ರಿ, ಇಕ್ಕಬತ್ತೀನಿ ರೀ. ನೇತ್ರಮ್ಮ ಕುಕ್ಕಂಡಿರಿ, ಈ ದುಡ್ಡ ತಕೊಂಡೋಗಿ ಬೇಗ ಕಿಕ್ಬತ್ತೀನಿ. ಸರಿ ಅಮ್ಮ, ಆಯ್ತು, ಹೋಗು, ಇಟ್ಟು ಬರಕ್ ಹೋಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.